ಇಲ್ಲೇನ್ ಕೊಟ್ಟಿದಾರೆ ನೋಡ್ರಿ, ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. ಎರಡು ಇಕ್ವೇಶನ್ ಕೊಟ್ಟಿದ್ದಾರೆ, ಅದನ್ನ ಎಲಿಮಿನೇಷನ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕು. ಈ ಇಕ್ವೇಶನ್ ಏನು, ಒಂದ್ ಬಂದ್ಬಿಟ್ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4, ಇನ್ನೊಂದು ಬಂದ್ಬಿಟ್ಟು 2x ಪ್ಲಸ್ ವೈ ಇಸ್ ಈಕ್ವಲ್ ಟು 6. ಇದನ್ನ ಇಕ್ವೇಶನ್ 1 ಅಂತ ಕರೆಯೋಣ, ಇದನ್ನ 2 ಅಂತ ಕರೆಯೋಣ. ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂದ್ರೆ ಐದರ್ ಎಕ್ಸ್ ಆದ್ರೂ ಸೇಮ್ ಇರಬೇಕು, ವೈ ಆದ್ರೂ ಸೇಮ್ ಇರ್ಬೇಕು. ಇಲ್ಲಿ ನೀವು ನೋಡಿದ್ರೆ ವೈ ಸೇಮ್ ಇದೆ. ಓಕೆ, ವೈ ಸೇಮ್ ಇದೆ ಅಂತಂದ್ರೆ ಓಕೆ, ಇದನ್ನ ಕ್ಯಾನ್ಸಲ್ ಮಾಡಕ್ ನೋಡೋಣ. ಎರಡು ಪ್ಲಸ್ ಇದ್ರೆ ಕ್ಯಾನ್ಸಲ್ ಆಗಲ್ಲ, ಸೊ ಅದಕ್ಕೆ ಏನ್ ಮಾಡ್ಬಿಡ್ತೀನಿ, ಇಲ್ಲಿ ಮೈನಸ್, ಪ್ಲಸ್ ಇದ್ದಲ್ಲಿ ಮೈನಸ್ ಬರೀತೀನಿ. ಇನ್ನು ಚೇಂಜ್ ಮಾಡಿದ್ರೆ ಎಲ್ಲಾ ಕಡೆ ಚೇಂಜ್ ಮಾಡ್ಬೇಕು. ಇದು ಕೂಡ ಮೈನಸ್ ಆಗುತ್ತೆ, ಈ ಪ್ಲಸ್ ಇರೋದು ಇದು ಕೂಡ ಮೈನಸ್ ಆಗುತ್ತೆ. ಸೊ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯ್ತು. ಓಕೆ, ಈಗ ನಾವು ಬ್ರಾಕೆಟ್ ನಾಗಿರೋ ಸೈನ್ ಕನ್ಸಿಡರ್ ಮಾಡ್ಬೇಕು. ಈ ಸೈನ್ ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಓಕೆ, -2 + 1 ಏನಾಗುತ್ತೆ, ಗ್ರೇಟರ್ ನಂಬರ್ ಸೈನ್ ಹಾಕ್ತೀನಿ. ಓಕೆ, 2 ನಲ್ಲಿ 1 ಹೋದ್ರೆ 1, -1x ಆಯ್ತು ಇಸ್ ಈಕ್ವಲ್ ಟು, ಓಕೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಮೈನಸ್ ಸೈನ್ ಹಾಕಿ ಆಮೇಲೆ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 6 ಅಲ್ಲಿ 4 ಹೋದ್ರೆ 2. ಸೊ ಇವಾಗ ಏನಾಯ್ತು, x ಇಸ್ ಈಕ್ವಲ್ ಟು -2, ಇಲ್ಲಿ ಇಂಟು -1 ಇದೆ, ಈ ಕಡೆ ಬಂದ್ರೆ ಡಿವೈಡ್ ಬೈ -1 ಆಗುತ್ತೆ. ಮೈನಸ್ ಮೈನಸ್ ಕ್ಯಾನ್ಸಲ್, x ಇಸ್ ಈಕ್ವಲ್ ಟು 2/1, 2/1 ಅಂದ್ರೆ 2. ಸೊ ಎಕ್ಸ್ ವ್ಯಾಲ್ಯೂ ಏನು 2 ಅಂತ ಗೊತ್ತಾಯ್ತು. ಈ 2 ನ ನಾವು ಏನ್ ಮಾಡೋಣ, ಈಕ್ವೇಶನ್ 1 ಅಲ್ಲಿ ಹಾಕೋಣ. ಪುಟ್ x ಇಸ್ ಈಕ್ವಲ್ ಟು 2 ಇನ್ ಈಕ್ವೇಶನ್ 1. ಈಕ್ವೇಶನ್ 1 ಏನು, x ಪ್ಲಸ್ ವೈ ಇಸ್ ಈಕ್ವಲ್ ಟು 4. ಓಕೆ, ಎಕ್ಸ್ ಇದ್ದಲ್ಲಿ 2 ಹಾಕ್ರಿ, 2 + y ಇಸ್ ಈಕ್ವಲ್ ಟು 4. ಈಗ y ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ 4 + 2 ಆ ಕಡೆ ಹೋದ್ರೆ -2 ಆಗುತ್ತೆ. y ಇಸ್ ಈಕ್ವಲ್ ಟು 4 - 2, 2. ಓಕೆ, ಸೊ x ವ್ಯಾಲ್ಯೂ 2, y ವ್ಯಾಲ್ಯೂ 2. ಓಕೆ, ನೀವೇ ವ್ಯಾಲ್ಯೂ ಹಾಕಿ ಚೆಕ್ ಮಾಡ್ರಿ. x ಇದ್ದಲ್ಲಿ 2, y ಇದ್ದಲ್ಲಿ 2 ಹಾಕ್ರೆ 2 + 2 4. x ಇದ್ದಲ್ಲಿ 2 ಹಾಕ್ರಿ, 2 2 ಜಾ 4 ಪ್ಲಸ್ y ಇದ್ದಲ್ಲಿ 2 ಹಾಕ್ರೆ 4 + 2 6 ಆಗುತ್ತೆ. ಸೊ ನೀವು ಮಾಡ್ರೆ ಕರೆಕ್ಟ್, ನೀವು ಮಾಡ್ರೆ ಆನ್ಸರ್ ಕರೆಕ್ಟ್ ಅಂತ ನೀವೇ ಚೆಕ್ ಮಾಡ್ಕೋಬಹುದು. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಓಕೆ ನಮ್ದು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ 2 ಸೆಟ್ ಕೊಟ್ಟಿದ್ದಾರೆ. ಅವು 2 ಸೆಟ್ ಈ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅದನ್ನ ರೆಫರ್ ಮಾಡಿ, ಅದು ಡೆಫಿನೆಟ್ಲಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.